ಶ್ರೀನಗರ್ ಘಾಟ್ ರೋಡಲ್ಲಿ ರಾಮ್ಬನ್ ಅಂತ ಇದ್ರ ಪಕ್ಕದಲ್ಲೇ ಮೊನ್ನೆ ಬೆಟ್ಟ ಎಲ್ಲ ಬಿದ್ದೋಗಿದ್ದು. ಮತ್ತೆ ಇದು ಹೊಸ ಟರ್ನಲ್ ಇದು ಇನ್ನೂ ಬಿಟ್ಟಿರ್ಲಿಲ್ಲ, ಇವತ್ತು ಬಿಟ್ಟವ್ರೆ. ಏನಂದ್ರೆ ಒಂದು 10-15 ಕಿಲೋಮೀಟರ್ ಜಾಮ್ ಆಗೋಗಿರುತ್ತೆ ಇದು ಟರ್ನಲ್. ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ಕಿಲೋಮೀಟರ್ ಇರುತ್ತೆ ಈ ಟರ್ನಲ್ ಎಲ್ಲ. ನನ್ನ ಗಾಡಿನೂ ಐತೆ ಇದರಲ್ಲಿ. ಕೆಳಗಡೆ ಏನೋ ಆಗ್ದಂಗೆ ಐತೆ, ಅದಕ್ಕೆ ಉದ್ದಕ್ಕೂ ಜಾಮು. ಇಲ್ಲಿ ನೋಡಿ ಬೆಟ್ಟಗಳಲ್ಲಿ ಮನೆಗಳಿವು ನೋಡಿ, ಇವೆ ಲೈಟ್ಗಳು, ಎಷ್ಟು ಲೈಟ್ಗಳಿದ್ರೆ ಅಷ್ಟೆಲ್ಲ ಈ ಬೆಟ್ಟದಲ್ಲಿ ಇರೋದೆಲ್ಲ ಮನೆಗಳೇ ಗುರು. ಅವ್ರವ್ರ ಮನೆ ಹತ್ರಗೆ ಪಕ್ಕ ದಾರಿ ಇದ್ದೇ ಇರುತ್ತೆ, ಮಾಡೇ ಮಾಡ್ಕೊಂಡಿರ್ತಾರೆ. ನೋಡಿ ಹೆಂಗೈತೆ. ಇವನು ಯಾರೋ ರಾಂಗ್ ರೂಟಲ್ಲಿ ಹೋಗ್ತಾವನೆ ನೋಡಿ, ಇಲ್ಲೆಲ್ಲ ಜಾಮ್ ಆಗೋಗೈತಲ್ಲ, ಅದಕ್ಕೆ ರಾಂಗ್ ರೂಟಲ್ಲಿ ಹೋಗ್ತಾರೆ. ನೋಡಿ ಹೆಂಗೆ ಹೋಗ್ಬನ್ನಿ. ಇದು ಟರ್ನಲ್ಲು, ಹೊಸ ಟರ್ನಲ್ಲು. ಇದರಲ್ಲಿ ಬಿಟ್ಟವ್ರೆ ನಮ್ಮನ್ನ. ನೋಡಿ ಹೆಂಗೈತೆ. ಇಲ್ಲಿ ನೋಡಿ, ಇಲ್ಲೊಂದು ತೆಲಂಗಾಣ ಗಾಡಿ ಐತೆ TG ಅಂತ. ನೋಡಿ ಎಷ್ಟು ಉದ್ದಕ್ಕೆ ಜಾಮ್ ಆಗಿದೆ ಅಂದರೆ ಅಷ್ಟು ಉದ್ದಕ್ಕೆ ಜಾಮ್ ಆಗೋಗಿದೆ. ಇದರಲ್ಲೂ ನಮ್ಮ ಆರ್ಮಿಗಳಂತೂ ನಮ್ಮ ಕರ್ನಾಟಕ ಗಾಡಿಗಳು ನೋಡಿದ್ರೆ ಪಕ್ಕ ಬಂದು ಮಾತಾಡ್ತಾರೆ. ಗಾಡಿಗಳ ಹತ್ರ ಬಂದರು, ಯಾವ ಊರಪ್ಪೆ, ಎಲ್ಲಿಂದ ಬಂದಿದ್ದೀರಾ, ಏನು ಲೋಡ್ ತುಂಬ್ಕೊಬಂದ್ರೆ ಅಂತ ಮಾತಾಡ್ತಾರೆ. ಅದು ಒಂದು ಹೆಮ್ಮೆ ಗುರು ನಮ್ಮ ಆರ್ಮಿಗಳಂದರೆ ನಮಗೆ. ಅದೇ ಒಂದು ಧೈರ್ಯ ಕಾಶ್ಮೀರ್ ಘಾಟಲ್ಲಿ. ನೋಡಿ ಎಷ್ಟು ಜಾಮ್ ಆಗೋಗಿದೆ ಗೊತ್ತಾ. ಒಂದಿನ ಆಗ್ಬೋದು, 2 ದಿನ ಆಗ್ಬೋದು, ಪಕ್ಕ ಜಾಮಲ್ಲಿ ಇದ್ದೇ ಇರಬೇಕು. ನೋಡಿ ಯಾರು ರೇಂಜಲ್ಲಿ ಜಾಮ್ ಆಗೈತೆ. ಲಾಸ್ಟಿಗೆ ನಡ್ಕೊಂಡು ವಿಡಿಯೋ ಮಾಡಿಕೊಂಡು ನನ್ನ ಗಾಡಿ ಹತ್ರ ಬಂದ್ಬಿಟ್ಟೆ. ನೋಡಿ ಇಲ್ಲೈತೆ ನನ್ನ ಗಾಡಿ. 100ನೇ ಗಾಡಿನೋ 120ನೇ ಗಾಡಿನೋ ಆ ರೇಂಜಲ್ಲಿ ಜಾಮ್ ಆಗೋಗಿರೋದು ನೋಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.